ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಸುಖಿ ಸದ್ಧರ್ಮಕಾಲೇಪಿ ಆವಿರ್ಭವತಿ ರಾಕ್ಷಸ ಸದ್ಬುದ್ಧಿಂ ನಾಶನಂ ಕೃತ್ವಾ ಪ್ರಲೋಭಂಚ ಪ್ರಚೋದತಿ. ಎ ಡೆಮನ್ ಆರ್ ರಾಕ್ಷಸ reoriginate even during prosperity. He will destroy the nobility and good people and expands the cruelty. ಸುಖಿ ಸದ್ಧರ್ಮ ಕಾಲೇಪಿ, ಸುಖಿ ರಾಮರಾಜ್ಯದ ಕಾಲದಲ್ಲೂ ಆವಿರ್ಭವತಿ ರಾಕ್ಷಸರು ಹುಟ್ಟಿಕೊಳ್ಳುತ್ತಾರೆ. ಅವರೇನು ಮಾಡ್ತಾರೆ? ಸದ್ಬುದ್ಧಿಂ ನಾಶನಂ ಕೃತ್ವ, ಒಳ್ಳೆಯ ಬುದ್ಧಿ ಇರೋರನ್ನೆಲ್ಲ ನಾಶ ಮಾಡಿ ಅವ್ರನ್ನ ಅವ್ರ ಕಡೆ ಎಳ್ಕೊಂಡು ಪ್ರಲೋಭಂಚ ಪ್ರಚೋದತಿ, ಲೋಭ ಮೋಹ ಮದ ಮತ್ಸರ ಎಲ್ಲವನ್ನೂ ಕೂಡ ಪ್ರಚೋದನೆ ಮಾಡುತ್ತಾರೆ. ಸರ್ವೋತ್ತಮೋಪಿ ರಾಜಾ ಹಿ ಕರ್ತವ್ಯಂ ದುಷ್ಟದಂಡನಂ ಅನ್ಯಥಾ ಸರ್ವಸಂಪತ್ತಿ ನಾಶಂ ಲವಣಮಿವಾಂಬಸ. Even though the king is very good, he should not make delay to punish the culprits. Otherwise, they ruin everything like salt mixing with water. ಸರ್ವೋತ್ತಮೋಪಿ ರಾಜಾಹಿ, ಉತ್ತಮವಾದ ರಾಜನಾದರೂ ಕೂಡ ಕರ್ತವ್ಯಂ ದುಷ್ಟದಂಡನಂ, ದುಷ್ಟದಂಡನೆಯನ್ನು ಮಾಡಲೇಬೇಕು. ಅನ್ಯಥಾ, ಅಲ್ಲದಿದ್ದರೆ ಸರ್ವ ಸಂಪತ್ತಿ, ಆರ್ಜಿಸಿದ ಕಷ್ಟಪಟ್ಟು ಸಂಪಾದಿಸಿದ ಎಲ್ಲ ದುಡ್ಡು ದವಸ ಧಾನ್ಯಗಳು ಈ ದುಷ್ಟರ ಜೊತೆ ಸೇರಿ ಹಾಳಾಗಿ ಹೋಗುತ್ತದೆ. ನೀರಿನಲ್ಲಿ ಸೇರಿಕೊಂಡ ಉಪ್ಪಿನಂತೆ, ಹೊಳೆಯಲ್ಲಿ ಕದರಿದ ಹುಣಸೆಹಣ್ಣಿನಂತೆ ಎಲ್ಲವೂ ನಾಶ ಮಾಡಿ ಬಿಡುತ್ತಾರೆ. ರಾಸಾಯನಿಕಂ ಸಂಪ್ರೋಕ್ಷ್ಯ ಮಾನವ ಕೀಟನಾಶಕಃ ತದೇವ ಪುನರಾಗತ್ಯ ಪರಮಾಣು ಲೋಕನಾಶಕಃ. ಟು ಕಿಲ್ ದ ಇನ್ಸೆಕ್ಟ್ಸ್ ಮ್ಯಾನ್ ವಿಲ್ ಸ್ಪ್ರೇ insecticides or pesticides that only in turn enters into our body through our food and kill us. ರಾಸಾಯನಿಕಂ ಸಂಪ್ರೋಕ್ಷ್ಯ, ರಾಸಾಯನಿಕಗಳನ್ನು ಹಾಕಿ ಮಾನವ ಕ್ರಿಮಿಕೀಟನಾಶಕಗಳನ್ನು ಹಾಕಿ ಹೊಸ ರೀತಿಯ ಅತ್ಯುತ್ತಮವಾದ ದವಸ ಧಾನ್ಯಗಳನ್ನು ಉತ್ಪಾದನೆ ಮಾಡುತ್ತಾನೆ. ಆದರೆ ಅದನ್ನು ತಿಂದ ಮನುಷ್ಯ ಆ ಪರಮಾಣು ರೂಪದಲ್ಲಿ ಬಂದು ಸೇರಿಕೊಂಡು ಮನುಷ್ಯನನ್ನೇ ಈ ಪ್ರಾಣಿ ರೂಪದಲ್ಲದಿದ್ದರೂ ರಾಸಾಯನಿಕ ರೂಪದಲ್ಲಿ ನಮ್ಮ ದೇಹವನ್ನು ಸೇರಿ ನಮ್ಮನ್ನು ನಾಶ ಮಾಡುತ್ತದೆ. ಪೋಷಿತ ಶೋಷಿತಂ ಹಂತಿ ಯಾಚಿತಂ ಧನಿಕಸ್ಸದಾ ವ್ಯಾಘ್ರೋ ಹಂತಿ ಸತ್ಪ್ರಾಣೀಂ ದುರ್ಜನೋ ಹಂತಿ ಸತ್ಪ್ರಜಾಂ. ಯೂಶುವಲಿ ರಿಚ್ ಪೀಪಲ್ ವಿಲ್ ಕಿಲ್ ದ ಪುವರ್ and custodian kills the subject. Tiger will kill the soft animals and bad people will kill the noble people. ಪೋಷಿತಃ ಶೋಷಿತಃ ಹಂತಿ, ಬೆಳೆಸಿದವರು ಶ್ರಮಿಕರನ್ನು ಸಾಯಿಸುತ್ತಾರೆ. ಯಾಚಿತಂ ಧನಿಕಸ್ಸದ, ಧನಿಕರು ಬೇಡುವವರನ್ನು ಸಾಯಿಸುತ್ತಾರೆ. ಹುಲಿಯು ಒಳ್ಳೆಯ ಪ್ರಾಣಿಗಳನ್ನು ಸಾಯಿಸುತ್ತದೆ, ದುರ್ಜನರು ಒಳ್ಳೆಯ ಜನರನ್ನು ಸಾಯಿಸುತ್ತಾರೆ. ಇದೇ ಲೋಕದ ದುರಂತ. ಸಕಲಂ ಜೀವಿನಂ ಖಾತ್ವಾ ಸದಾ ಮೋದತಿ ದುರ್ಜನ ಮಾನವಃ ಪ್ರಕೃತಿರ್ಯುದ್ಧೆ ಪುನರಾಗಚ್ಚತಿ ಕ್ರಿಮಿಃ. Man will eat all kinds of insects to animals. During this war between the nature and the man, worms and insects will reoriginate again. ಸಕಲಂ ಜೀವಿನಂ ಖಾತ್ವ, ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಮನುಷ್ಯ ತಿನ್ನಲಾರಂಭಿಸಿದ್ದಾನೆ. ಸದಾ ಮೋದತಿ, ತಿನ್ನುವಾಗ ಮಜಾ ಟೇಸ್ಟು ಖುಷಿಯೋ ಖುಷಿ.
ಇಂದ ಕುಣಿತಾನೆ ಯಾರು? ದುರ್ಜನ. ಈ ಮಾನವ ಪ್ರಕೃತಿ ಯುದ್ಧದಲ್ಲಿ ಪುನರಾಗಚ್ಚತಿ ಕ್ರಿಮಿ. ಈ ಮನುಷ್ಯ ಮತ್ತು ಪ್ರಾಣಿಗಳ ಯುದ್ಧದಲ್ಲಿ ಸಾಂಕ್ರಾಮಿಕ ರೋಗಗಳ ಮೂಲಕ ಕ್ರಿಮಿಯು ಪುನಃ ಬಂದು ಮಾನವನನ್ನು ಕಾಡುತ್ತದೆ. ಅಭಿವೃದ್ಧಿರಿತಿ ಮಂತ್ರೇಣ ಪರಿಸರಂ ಸರ್ವನಾಶನಂ ಪ್ರಕೃತಿ ದುರ್ಜನೈ ನಾಶಂ ಅಣುಸ್ಸಕಲಹಂತಕಃ. In the name of progress, we spoil the nature. Bad people will ruin the nature, and nature will re-enter in the form of autumn or any kind of insects and ruin the system again. ಅಭಿವೃದ್ಧಿ ರೀತಿ ಮಂತ್ರೇಣ, ಅಭಿವೃದ್ಧಿ ಎಂಬ ಹೆಸರಲ್ಲಿ, ಪ್ರಗತಿ ಎಂಬ ಹೆಸರಲ್ಲಿ ಪರಿಸರದ ಸರ್ವನಾಶನವನ್ನು ಮಾಡುತ್ತಾ ಇದ್ದಾನೆ. ಪ್ರಕೃತಿ ದುರ್ಜನೈರ್ನಾಶಂ, ದುರ್ಜನರಿಂದ ಪ್ರಕೃತಿಯ ನಾಶವಾಗುತ್ತಿದೆ. ಪರಿಹಾರ ಏನು? ಅಣುಸ್ಸಕಲಹಂತಕಃ, ಒಂದಲ್ಲ ಒಂದು ದಿನ ಅಣುಬಾಂಬ್ ಹಾಕಿ ಇವರು ಕೂಡ ಸತ್ತು ಹೋಗುತ್ತಾರೆ. ದುರಾಸೆ ಎಲ್ಲದಕ್ಕೂ ಕಾರಣ. ದುರಾಸೆ ಬಿಟ್ಟಾಗ ಈ ರೀತಿ ಪ್ರಕೃತಿ ನಾಶ ಆಗೋದಿಲ್ಲ, ದುರ್ಜನರ ನಾಶ ಆಗುತ್ತೆ, ಮತ್ತು ಅನೇಕ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ನ ತ್ಯಜಂತಿ ಮಹಾಭಾಗ ದುಷ್ಟವ್ಯಸನ ದುರ್ಮತಿಂ ಲಬ್ಧೋಚಿತ ಶಿಕ್ಷಾಂಚ ದುಷ್ಕಾರ್ಯೇಪಿ ಪ್ರಯುಜ್ಯತೆ. Some people do not leave their defective practices even after education, even after good education. They might have the good free education, but they continue their old bad habit of greed even after good education. ನ ತ್ಯಜಂತಿ ಮಹಾಭಾಗ ದುಷ್ಟವ್ಯಸನ ದುರ್ಮತಿ. ದುಷ್ಟ ದಾರಿ, ವ್ಯಸನಗಳು, ಕೆಟ್ಟ ಅಭ್ಯಾಸಗಳು, ಧೂಮಪಾನ, ಮದ್ಯಪಾನ ಇತ್ಯಾದಿ, ದುರ್ಮತಿ, ಕೆಟ್ಟ ಉದ್ಯೋಗ, ಕೆಟ್ಟ ಬುದ್ಧಿ, ಯಾವುದನ್ನು ಕೂಡ ಎಲ್ಲ ಪುಣ್ಯಾತ್ಮರು, ಎಜುಕೇಟೆಡ್ ಶಿಕ್ಷಿತರು ಕೂಡ ಬಿಡುವುದಿಲ್ಲ. ಅದನ್ನು ಒಂದು ಪ್ರೆಸ್ಟೀಜ್, ಗೌರವವೆಂದು ಭಾವಿಸುತ್ತಾರೆ. ಲಬ್ಧ ಉಚಿತ ಶಿಕ್ಷಾಂಚ, ಇದರ ಮಧ್ಯೆ ಅವರಿಗೆ ಫ್ರೀ ಎಜುಕೇಷನ್ ಎಲ್ಲ ಕೊಟ್ಟು ಒಳ್ಳೆಯ ಉಪನ್ಯಾಸಕರನ್ನಿಟ್ಟು ಎಲ್ಲ ಮಾಡಿ ಅಭಿವೃದ್ಧಿ ಮಾಡಿದ್ರೂ ಕೂಡ ಅವರು ತನ್ನ ಸ್ವಭಾವವನ್ನೆಂದೂ ಬಿಡುವುದೇ ಇಲ್ಲ. ದುಷ್ಕಾರ್ಯೇಪಿ ಪ್ರಯುಜ್ಯತೆ, ಅವರು ಪಡೆದಂತಹ ಶಿಕ್ಷಣವನ್ನು ಕೆಟ್ಟ ಕಾರ್ಯಕ್ಕೆ ಬಳಸುತ್ತಾರೆ. ಕಪ್ಪು ನಾಯಿಯಾಗಿರುತ್ತದೆ, ಬಿಳಿ ಕಾಗೆ ಎಂದು ಹುಟ್ಟಲು ಸಾಧ್ಯವೇ ಇಲ್ಲ. ಧನದೇವ ಹಿ ದಾರಿದ್ರ್ಯಂ ಪ್ರಜಾರಾಜ್ಯೇ ಪ್ರಜೀವತಿ ಮಂತ್ರಿ ಧನ ಮದೋನ್ಮತ್ತಃ ರಾಜ ದುರ್ಬುದ್ಧಿ ಕಾರಣಂ. ಬ್ಯಾಡ್ ಸಿಚುಯೇಷನ್ ಒರಿಜಿನೇಟ್ಸ್ ಡ್ಯೂ ಟು ದ ಅಫ್ಲುಯೆನ್ಸ್ or richness in democracy. Minister who is greedy of wealth may eat everything like Bakasura. ಧನದೇವ ಹಿ ದಾರಿದ್ರ್ಯಂ, ಹಣವೇ ಮತ್ತೊಮ್ಮೆ ದಾರಿದ್ರ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಎಲ್ಲಿ? ಪ್ರಜಾಪ್ರಭುತ್ವದಲ್ಲಿ. ಪ್ರಜಾರಾಜ್ಯೇ ಪ್ರಜೀವತಿ, ಪ್ರಜಾರಾಜ್ಯದಲ್ಲಿ ದುಡ್ಡೇ ಒಂದು ದೊಡ್ಡ ಸಮಸ್ಯೆ. ಇದು ಒಳ್ಳೇದು ಮಾಡಿದ್ರೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಹಾಳು ಮಾಡುತ್ತದೆ. ಕರಪ್ಷನ್, ಬ್ರೈಬರಿ, ಡಿಲೇ, ಕೆಲಸಗಳಾಗೋದಿಲ್ಲ, ದುಡ್ಡು ಅಂತ ಪ್ರಜೆಗಳನ್ನು ನೆಕ್ಕಿ ನುಂಗಿ ನೀರು ಕುಡಿತಾರೆ. ಅದರಲ್ಲೂ ಮಂತ್ರಿ ಧನಮದೋನ್ಮತ್ತ, ಮಂತ್ರಿಯಾದವನು ದುಡ್ಡಿನ ಮದದಿಂದ, ಅಹಂಕಾರ ಮದ, ಪೊಸಿಷನ್, ವಿದ್ಯಾಮದ, ಧನಮದ, ರಾಜ್ಯಮದ ಎಲ್ಲ ಮದಗಳಿಂದ ತುಂಬಿ ಹೋಗಿ ರಾಜ ದುರ್ಬುದ್ಧಿ ಕಾರಣಂ, ಪ್ರಜಾಪ್ರಭುತ್ವದಲ್ಲಿದ್ದಂತಹ ರಾಜ ಕೆಟ್ಟ ದಾರಿಯಿಂದ ಸಮಾಜವನ್ನು ನಾಶ ಮಾಡುತ್ತಾನೆ. ಮತ್ತು ಈಟ್ ಎವ್ರಿಥಿಂಗ್, ಒಳ್ಳೆಯತನವನ್ನೆಲ್ಲ ನುಂಗಿ ನೆಕ್ಕಿ ನೀರು ಕುಡಿಯುತ್ತಾನೆ. ಪತ್ರ ವ್ಯವಹಾರ ಮುತ್ಕರ್ಷೆ ನಶ್ಯಂತಿ ನ್ಯಾಯಶಾಸನಂ ಸಾಕ್ಷಿವಾದೇ ಸದಾ ಬದ್ಧ್ವಾ ಅನ್ಯಾಯಂ ಬಹುಮಾನ್ಯಕಂ. The legal system will slowly collapse when we are dependent more on paper.
Everything will dependent on the paper witness, and entertain misleading. Sometimes we can mislead through the papers also. ಪತ್ರ ವ್ಯವಹಾರ ಮುತ್ಕರ್ಷೆ, ಯಾವುದು ಅತಿಯಾಗಬಾರದು, ಉತ್ಕರ್ಷಕ್ಕೆ ಹೋಗಬಾರದು. ಪತ್ರ ಪೇಪರು ನಶ್ಯಂತಿ ನ್ಯಾಯಸಮ್ಮತಂ, ಇದು ನ್ಯಾಯವನ್ನು ನಾಶ ಮಾಡಿ ಹಾಕುತ್ತದೆ, ನ್ಯಾಯಸ್ಥಾನದಲ್ಲಿ ನ್ಯಾಯವನ್ನು ನಾಶ ಮಾಡುತ್ತದೆ. ಸಾಕ್ಷಿವಾದೆ ಸದಾ ಬದ್ಧ, ಸಾಕ್ಷಿ ಅಂತ ಸುಳ್ಳು ಸಾಕ್ಷಿಗಳನ್ನೆಲ್ಲ ತಯಾರು ಮಾಡಿ ಪೇಪರಲ್ಲಿ ಬರೆಸಿ ಅನ್ಯಾಯಂ ಬಹುಮಾನ್ಯಕಂ, ಅನ್ಯಾಯಕ್ಕೆ ಬಹುಮಾನ ಸಿಗುತ್ತೆ ಹೊರತು, ಅನ್ಯಾಯಕ್ಕೆ ಹೆಚ್ಚು ಗೌರವ ಸಿಗುತ್ತೆ ಹೊರತು, ಅನ್ಯಾಯವನ್ನೇ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹೊರತು ಒಳ್ಳೆಯತನ ನಾಶವಾಗಿ ತೆಳುವಾದ ಗಾಳಿಯಲ್ಲಿ ಕರಗಿ ಹೋಗುತ್ತದೆ. ಅನ್ಯಾಯಂ ಕೃತಮುತ್ಕರ್ಷೆ ದುರ್ಮಂತ್ರಿ ಧನಿಕಾದಪಿ ಸ್ವಜನೈಃ ಗೌರವಂ ಯಾತಿ ನ್ಯಾಯೋ ಕಾಲಧನಾಶ್ರಯಃ. Artificial will be entertained when minister is involved in greed of money. Due to the richness, he will be respected and even he will win in the court also. ಅನ್ಯಾಯಂ ಕೃತಮುತ್ಕರ್ಷೆ, ಅನ್ಯಾಯ ಮಾಡಿ 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 ಉತ್ಕರ್ಷವಾದರೆ ಕೆಟ್ಟ ಮಂತ್ರಿಯೂ ಆಗುತ್ತಾನೆ, ಶ್ರೀಮಂತನೂ ಆಗುತ್ತಾನೆ. ಅವರೆಲ್ಲರೂ ಕೂಡ ಸ್ವಜನೈ ಗೌರವಮ್ಯಾಂತಿ, ಅವರವರ ಸರ್ಕಲಲ್ಲಿ ಅವರವರ ಗುಂಪಲ್ಲಿ ಗ್ರೂಪಿಸಮ್ ಮಾಡಿಕೊಂಡು ಗೌರವವನ್ನು ಪಡೆದುಕೊಂಡು ಜೈ ಜೈ ಅನ್ನಿಸ್ಕೊಳ್ಳುತ್ತಾರೆ. ಅವರ ಎಲ್ಲ ಕೇಸು ಇದ್ದರೆ ಅಕಸ್ಮಾತ್ ನ್ಯಾಯಾಲಯದಲ್ಲಿ ನ್ಯಾಯವೋ ಕಾಲಧನಾಶ್ರಯ, ಅದನ್ನು ಕೂಡ ಕಾಲ ಟೈಮ್ ನೋಡಿಕೊಂಡು ದುಡ್ಡು ಕೊಟ್ಬಿಟ್ಟು ಆಶ್ರಯ ಮಾಡಿಕೊಂಡು ಕೇಸನ್ನು ನಿರ್ನಾಮ ಮಾಡಿಸ್ಕೋತಾರೆ. ಅಥವಾ ಅವರ ಹತ್ರ ಕಾಲಧನ ಕಪ್ಪು ಹಣ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಂಡು ನ್ಯಾಯವನ್ನು ಕೂಡ ಬದಲಾಯಿಸಿಕೊಳ್ಳುತ್ತಾರೆ. ಎಂತಹ ಕಾಲಮಹಿಮೆ. ಮಾಂಸೋ ಹಿ ಅರ್ಧಪಾದಂಚ ಪಶುವಾರ್ತೆ ನೈವ ದೀಯತೆ, ಖಾದಂತಿ ಸರ್ವಪ್ರಾಣೀನಾಂ ರುಚಿರ್ದಾಹೇನ ಮಾನವ. We eat all animals' meat for our protein, but we won't give any our finger or feet meat to any animals for their protein. We won't give any our finger to any animals for their protein. So we won't give anything to the animals, but we take everything from the animals. So we eat all the animals with greedy of hunger. But do we give any finger or any feet, any meat to increase the protein of the animals? Never, no chance. We are greedy to eat everything. We have the liberty to eat everything. We have the right to eat all the animals. Nothing to be given to the nature. ಮಾಂಸೋಪಿ ಅರ್ಧಪಾದಂಚ, ಅರ್ಧ ಪಾದ ಮಾಂಸವನ್ನಾದರೂ ಯಾವುದಾದ್ರೂ ಪ್ರಾಣಿಗಳಿಗೆ ಆಹಾರವಾಗಿ ನಾವು ಕೊಡುತ್ತೇವೆಯೇ? ಕೊಡುವುದೇ ಇಲ್ಲ. ಖಾದಂತಿ ಸರ್ವ ಪ್ರಾಣಿನಾಂ, ಎಲ್ಲ ಪ್ರಾಣಿಗಳ ಮರಿಗಳ ಮೊಟ್ಟೆಗಳನ್ನು ತಿಂದು ತೇಗುತ್ತೇವೆ. ರುಚಿರ್ದಾಹೇನ ಮಾನವ, ಅದು ಟೇಸ್ಟ್ ಆಗಿದೆ, ಇದು ಟೇಸ್ಟ್ ಆಗಿದೆ, ಎಂಥ ಚೆನ್ನಾಗಿತ್ತು ಗೊತ್ತಾ, ತಿಂದು ತೇಗ್ತೇವೆ ನಾವು. ಸ್ವಾರ್ಥಿಗಳು. ದುರ್ಜನೋತ್ಕರ್ಷಣಂ ಯತ್ರ ಸಜ್ಜನಂ ದಂಡಿತಂ ತಥಾ ಜೀವದಾನೋಪನಾರ್ಥಾಯ ಕಾಲಮಾಶ್ರಿತ ಸಜ್ಜನಾ. When cruelty entertains the nobility, that vanishes due to the terror. Somehow good people live in the world thinking that the good time will come at least to us in the near future. Thinking like that, assuming like that, we live in reality.
ದುರ್ಜನೋತ್ಕರ್ಷಣಂ ಯತ್ರ, ಎಲ್ಲಿ ದುರ್ಜನರಿಗೆ ಉತ್ಕರ್ಷ ಮಹತ್ ಗೌರವ ಸಿಗುತ್ತದೆಯೋ ಅಲ್ಲಿ ಸಜ್ಜನಂ ದಂಡಿತಂ ತದಾ, ಒಳ್ಳೆಯವ್ರನ್ನ ಬಡ್ದು ಸಾಯಿಸ್ತಾರೆ. ಜೀವದಾನೋಪನಾರ್ಥಾಯ, ಏನೋ ಹೊಟ್ಟೆಪಾಡು ನಡಿಬೇಕಲ್ಲ, ಜೀವ ನಡಿಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ಮಾಶ್ರಿತ ಸಜ್ಜನ, ಏನೋ ಒಳ್ಳೆ ಕಾಲ ಬರ್ಬೋದು ಅಂತ ಹೇಳ್ಕೊಂಡು ತಗ್ಗಿ ಹೆದರ್ಕೊಂಡು ಹೇಗೋ ಜೀವನ ಮಾಡ್ತಾ ಇರ್ತಾರೆ ಒಳ್ಳೆಯವರು. ಆದರೆ ದುರ್ಜನರು ಉತ್ಕರ್ಷ ಆಗಿ ಸಜ್ಜನರನ್ನ ನಾಶ ಮಾಡುವುದಕ್ಕೆ ಕಾಯ್ತಾ ಇರ್ತಾರೆ. ವಾಚಾಳಿ ಸರ್ವದಾ ದುಃಖಿ ಪದಮೇಕೋಪಿ ದುರ್ಗತಿಂ, ವಾಚಂ ಕಲಹ ಮೂಲಂಚ ಆರೋಗ್ಯಂ ಮೌನಮಾಶ್ರಿತಂ. Those who are talking too much will damage themselves. Talking more is the root for any kind of quarrel. So the silence is good for the health. ವಾಚಾಳಿ ಸರ್ವದಾ ದುಃಖಿ, ಜಾಸ್ತಿ ಮಾತಾಡೋನು ಯಾವಾಗಲೂ ದುಃಖಿಯಾಗಿರ್ತಾನೆ. ಒಂದು ಪದ ಮಾತಾಡಿದ್ರು ಕೂಡ ಪದಮೇಕೋಪಿ ದುರ್ಗತಿಂ, ಒಂದು ಪದ ಮಾತಾಡಿದ್ರು ಕೂಡ ಅದು ದುರ್ಗತಿಗೆ ಕಾರಣ ಆಗುತ್ತೆ, ಪೆಟ್ಟು ತಿನ್ನೋದಕ್ಕೆ ಕಾರಣ ಆಗುತ್ತೆ. ವಾಚಂ ಕಲಹ ಮೂಲಂಚ, ಮಾತೇ ಜಗಳದ ಮೂಲ. ಅದರಿಂದ ಆರೋಗ್ಯ ಆಗಿರಬೇಕು ಅಂತಂದರೆ ಸುಮ್ಮನಿರಬೇಕು, ಸುಮ್ಮನಿರಬೇಕು. ಅದೇ ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲದ್ರೆ BP ಶುಗರ್ ಎಲ್ಲ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ. ಏಕಾದಶಿ ವ್ರತಂ ಪುಣ್ಯಂ ಮೌನಮೇಕಾದಶಿ ಪರಂ, ಏಕಂತ ಮುಕ್ತಿ ಮಾರ್ಗಸ್ಥಂ ಪರಂ ಆರೋಗ್ಯ ಸಾಧಕಂ. ಫಾಸ್ಟಿಂಗ್ ಡ್ಯೂರಿಂಗ್ ದ 11th day of lunar day is good. If it is fasting with silence is still good. One thing is for the liberation and another is for the health issues. ಏಕಾದಶಿ ವ್ರತ ಒಳ್ಳೆಯದು, ವ್ರತಂ ಪುಣ್ಯಂ. ಅದ್ರ ಜೊತೆ ಮೌನವಾಗಿ ಏಕಾದಶಿ ವ್ರತ ಮಾಡಿದ್ರೆ ಇನ್ನೂ ಶ್ರೇಷ್ಠವಾದ್ದು. ಏಕೆಂದರೆ ಏಕಂತೂ ಮುಕ್ತಿ ಮಾರ್ಗಸ್ಥಂ, ಏಕಾದಶಿ ಮುಕ್ತಿಯನ್ನು ಕೊಟ್ಟರೆ ಪರಂ ಆರೋಗ್ಯ ಸಾಧಕಂ, ಮೌನವಾಗಿರುವುದು ಇಹ ಜೀವನದಲ್ಲಿ ಆರೋಗ್ಯವನ್ನು ಕೂಡ ಕೊಡುತ್ತದೆ. ಯಥಾಸಂಘೆ ಪ್ರಜೀವಂತಿ ಮೌನಂ ಕುರ್ಯಾತ್ ಪ್ರಯತ್ನತಃ ಕಾಮಕ್ರೋಧಾದಿ ನಿರ್ಮೂಲಂ ಮೌನಂ ಹಿ ಮುಕ್ತಿ ಸಾಧನಂ. ವೆನ್ ವಿ ಆರ್ ಲಿವಿಂಗ್ ಆರ್ ಎನ್ಸೈಕಲ್ಡ್ ವಿತ್ ದ ಗ್ರೂಪ್, ಬೆಟರ್ ಯು ಮೇಂಟೈನ್ ದ ಸೈಲೆನ್ಸ್, forcible silence. Silence will control the lust, hate and useful for moksha, liberation. ಯಥಾ ಸಂಘೇ ಪ್ರಜೀವಂತಿ, ನೀನು ಯಾವಾಗ ಸಂಘ ಜೀವನದಲ್ಲಿ ಬದುಕುತ್ತಿದ್ದೀಯೋ ಅಂತಹ ಸಮಯದಲ್ಲಿ ಮೌನಂ ಕುರ್ಯಾತ್ ಪ್ರಯತ್ನತಃ, ಕಷ್ಟಪಟ್ಟಾದರೂ ಫೋರ್ಸಿಬಲ್ ಆದರೂ ಮೌನವಾಗಿರಬೇಕು. ಹೀಗಿರುವುದರಿಂದ ಕಾಮಗಳು ಕಡಿಮೆಯಾಗುತ್ತದೆ, ಕೋಪವೂ ಕಡಿಮೆಯಾಗುತ್ತದೆ. ಕಾಮಕ್ರೋಧಾದಿ, ಆದಿ ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲವೂ ಕೂಡ ಸಂಘದಲ್ಲಿದ್ದಾಗಲೂ ನಿಯಂತ್ರಣದಲ್ಲಿ ಇರಬೇಕು ಅಂತಾದರೆ ನೀನು ಮೌನವಾಗಿರಬೇಕು. ಕಾಮಕ್ರೋಧಾದಿ ನಿರ್ಮೂಲಂ ಮೌನಂ ಹಿ ಮುಕ್ತಿ ಸಾಧನಂ, ಮೌನವೇ ಮುಕ್ತಿಗೆ ಸಾಧನ. ಬಾಹ್ಯಮೌನಿ ಸದಾ ಜ್ಞಾನಿ ಅಂತಃ ಮುಕ್ತ ಸದಾ ಜಪಿ, ಮೌನೇ ದುಃಖ ನಿರ್ನಾಮಂ ಮೌನ ಸಾಮ್ರಾಜ್ಯ ಸಾಧನಂ. Those who always maintain the silence, they can control themselves and chant and pray God every time. Thus, silence will kill the pain inside the body and main source for liberation or salvation. ಬಾಹ್ಯ ಮೌನಿ, ಹೊರಗಡೆಯಿಂದ ಮೌನವಾಗಿರಬೇಕು, ಸದಾ ಜ್ಞಾನಿಯಾಗಿರಬೇಕು, ಒಳಗಡೆಯಿಂದ ಜ್ಞಾನಿಯಾಗಿರಬೇಕು. ಅಂತಹ ಮುಕ್ತ ಸದಾ ಜಪಿ, ಒಳಗಡೆಯಿಂದ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ಯಾವುದಾದ್ರೂ ಓಂ ಅನ್ನೋ ಪದವನ್ನಾದರೂ ಅವ ಮನಸ್ಸಿನಲ್ಲಿ ಸ್ಮರಿಸ್ತಾ ಇರಬೇಕು. ಹಾಗೆ ಮಾಡುವುದರಿಂದ ಮೌನೇ ದುಃಖ ನಿರ್ನಾಮಂ, ಎಂತಹ ದುಃಖ ಇದ್ದರೂ ಕೂಡ ಪರಿಹಾರವಾಗುತ್ತದೆ. ಸಮಸ್ಯೆಗಳು ಬಂದಾಗ ಒಳಗಡೆಯಿಂದ
ಭಗವಂತನನ್ನು ಸ್ಮರಿಸಬೇಕು. ಹೊರಗಡೆಯಿಂದ ಮಾತನಾಡಿ ಹರಟೆ ಹೊಡೆಯುವುದರಿಂದ ಪರಿಹಾರ ಆಗುವುದಿಲ್ಲ ದುಃಖ. ಮೌನ ಸಾಮ್ರಾಜ್ಯ ಸಾಧನಂ. ಇಡೀ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕಾದರೆ ಮೌನವೇ ಒಂದು ದೊಡ್ಡ ವರ. ಮಾತನಾಡಿ ಬೊಗಳುವುದರಿಂದ ಯಾವುದೇ ರೀತಿಯ ಅಭಿವೃದ್ಧಿ ಸಾಧ್ಯವಿಲ್ಲ. ಮೌನದಿಂದಲೇ ಇಡೀ ಸಾಮ್ರಾಜ್ಯವನ್ನು ಸಾಧಿಸಬಹುದು. ಆದ್ದರಿಂದ ಸಿದ್ಧರು, ಸಾಧ್ಯರು, ಋಷಿಮುನಿಗಳು ಜನರ ಮಧ್ಯೆ ಬಿಟ್ಟು ಹಿಮಾಲಯದ ಕಡೆ ಏಕೆ ಹೋಗುತ್ತಾರೆ ಎಂದರೆ ಅಲ್ಲಿ ಜನಸಂಪರ್ಕ ಇಲ್ಲದೆ ಬದುಕಬಹುದು ಎಂಬ ಕಾರಣಕ್ಕೆ, ಮತ್ತೆ ಮೌನವಾಗಿರುವ ಉದ್ದೇಶದಿಂದ. ಅರಣ್ಯೇ ಸ್ಥಿತ ಜಂತೂನಾಂ ಸರ್ವಂ ಖಾದಂತಿ ಮಾನವ ತದಂತೆ ವೃಕ್ಷನಾಶಾಯ ಸಮೂಲಂ ಗಣಿನಾಶನಂ. ಫಸ್ಟ್ ಮ್ಯಾನ್ ವಿಲ್ ಈಟ್ the animals in the forest, then cut the trees, then cut the hills, heaps, and take out the mud, sand, and then mining activities. Ultimately, they ruin the nature for his greed. ಅರಣ್ಯ ಸ್ಥಿತ ಜಂತು ನಾವು ಅವ್ರ ಪಾಡ್ಗೆ ಬದುಕೊಂಡು ಹೆಂಗೋ ಸಾಯ್ತೀವಪ್ಪ ಅಂತ ಬದುಕೊಂಡಿರ್ತೀವಿ ಅಂತ ಇದ್ದಂತಹ ಪ್ರಾಣಿಗಳನ್ನೆಲ್ಲ ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಪ್ರತಿಯೊಂದನ್ನು ತಿಂದು ತೇಗ್ತಾನೆ ಮನುಷ್ಯ. ಸರ್ವಂ ಖಾದಂತಿ ಮಾನವ. ಮನುಷ್ಯ ಯಾವ ಪ್ರಾಣಿಯನ್ನು ಬಿಡದೆ ತಿನ್ನುತ್ತಾನೆ. ತಿನ್ನಬಾರದು ಎಂದು ನಿಯಮ ಇರುವುದರಿಂದ ತಿನ್ನುವುದಿಲ್ಲವೇ ವಿನಃ ಇಲ್ಲದಿದ್ದರೆ ಎಲ್ಲ ಪ್ರಾಣಿಗಳನ್ನು ತಿಂದು ತೇಗಿಬಿಡುತ್ತಿದ್ದ. ತದಂತೆ ಪ್ರಾಣಿಗಳು ಕಾಡಲ್ಲಿ ಇಲ್ಲ ಅಂತಂದಾಗ ಅಂತೆ ಎಲ್ಲ ಮರಗಳನ್ನು ಮಾರಿ ಲಾಭ ಮಾಡಿಕೊಂಡು ವೃಕ್ಷ ನಾಶನ ಮಾಡುತ್ತಾನೆ. ಇನ್ನು ಮರಗಳೆಲ್ಲ ಖಾಲಿ ಆದಮೇಲೆ ಮಣ್ಣನ್ನು ಮಾರಿಕೊಳ್ಳುತ್ತಾನೆ, ಮರಳನ್ನು ಮಾಡಿಕೊಳ್ಳುತ್ತಾನೆ. ಸಮೂಲಂ ಗಣಿನಾಶನಂ. ಎಲ್ಲ ಗಣಿ ರೂಪದಲ್ಲಿ ಕಲ್ಲು ಮಣ್ಣು ಮೈನಿಂಗು ಗಣಿಗಳ ರೂಪದಲ್ಲಿ ಚಿನ್ನ ಬೆಳ್ಳಿ ಎಲ್ಲ ತೆಗೆದು ಇಡೀ ಭೂಮಿಯನ್ನು ನಾಶ ಮಾಡಿಬಿಡುತ್ತಾನೆ. ಇದು ಅವನ ದುರಾಸೆಯ ಪರಿಣಾಮ. ಸಕಲಂ ಪ್ರಾಣಿನ ನಾಶಾಯ ವಿಕೃತಂ ವೃಕ್ಷನಾಶನಂ ಸ್ಥಾವರಂ ಜಂಗಮಂ ನಾಶಂ ಕೇವಲಂ ಸ್ವಾರ್ಥ ಸಾಧನ. ವಿ ಕಿಲ್ ಆಲ್ ಎನಿಮಲ್ಸ್, ಕಟ್ ದ ಟ್ರೀಸ್, hills, forest, water, sand, fluids, etc. Everything we use due to the greed. ಸಕಲಂ ಪ್ರಾಣಿನಾಶಾಯ. ಎಲ್ಲ ರೀತಿಯ ಪ್ರಾಣಿಗಳನ್ನು ನಾಶ ಮಾಡಿ, ವಿಕೃತಂ ವೃಕ್ಷನಾಶನಂ. ಎಲ್ಲ ರೀತಿಯ ಮರಗಳನ್ನು ನಾಶ ಮಾಡಿ, ಸ್ಥಾವರಂ ಜಂಗಮಂ. ಓಡಾಡೋರನ್ನು ತಿಂದು ನಿಂತಿರೋರನ್ನು ತಿಂದು ಎಲ್ಲ ನಾಶನ ಮಾಡಿಬಿಡುತ್ತಾನೆ. ಎಲ್ಲ ಕೇವಲ ಯಾಕೆ? ಕೇವಲಂ ಸ್ವಾರ್ಥ ಸಾಧನ. ಬೇಕು 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 ಎಂಬ ದುರಾಸೆಯಿಂದ ಎಲ್ಲ ರೀತಿಯ ಸೌಕರ್ಯವನ್ನು ಪಡೆದು ಎಲ್ಲವನ್ನು ನಾಶ ಮಾಡಿಬಿಡುತ್ತಾನೆ. ಇದು ಮಾನವನ ಒಳ್ಳೆಯದ ಕೆಟ್ಟದ ಅಂತೂ ನಡೀತಾ ಇದೆ. ಅನಂತ ಪ್ರೇಕ್ಷಕ ಸರ್ವೇ ಕಾರ್ಯೇ ಅತ್ರ ನೀತಿಬೋಧಕಾಃ ಟೀಕಾರ್ಥಾಯ ಸದಾಗಮ್ಯ ದುರುಪದೇಶಿ ಸದಾಲಸಿ. Many people will watch a work done by a hard worker and guide like anything to him. They are all good in criticizing and not for dedication. ಯಾರಾದರೂ ಒಬ್ಬರು ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ, ರೋಡಲ್ಲಿ ಕಸ ಗುಡಿಸ್ತಾ ಇದ್ರೆ 100 ಜನ ಬಂದು ನಿಂತ್ಕೊಂಡು ನೋಡ್ತಾರೆ ಬಿಟ್ಟರೆ, ಅನಂತ ಪ್ರೇಕ್ಷಕ ಸರ್ವೇ ಕಾರ್ಯೇತ್ರ ನೀತಿ ಬೋಧಕ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಾರೆ ಬಿಟ್ಟರೆ ತಾನು ಸಹಾಯ ಮಾಡಬೇಕು ಅಂತ ಯಾರು ಮುಂದೆ ಬರೋದಿಲ್ಲ. ಅಥವಾ ಏನಾದರೂ ಕೆಲಸ ಕಷ್ಟಪಟ್ಟು ಕೆಲಸ ಮಾಡ್ತಿರೋನು, ಶ್ರದ್ಧೆಯಿಂದ ಕೆಲಸ ಮಾಡ್ತಿರೋನು ಏನಾದರೂ ಸಣ್ಣ ತಪ್ಪು ಮಾಡಿದ್ರೆ ಅದನ್ನು ಟೀಕಾರ್ಥಾಯ ಸದಾಗಮ್ಯ, ಅದು ತಪ್ಪು ಇದು ತಪ್ಪು ಹಾಗೆ ಹೀಗೆ ತಪ್ಪುಗಳನ್ನು ಹೇಳೋರು ಬಿಟ್ಟರೆ ದುರುಪದೇಶಿ ಸದಾಲಸಿ. ಯಾರು ಈ ಥರ ದುರುಪದೇಶ ಮಾಡ್ತಾ ಇರ್ತಾರೋ ಅವರೇ ಮೊದಲು ಶುದ್ಧ ಸೋಂಬೇರಿಗಳು. ಅನಂತಕಾಲೇ ನಿರಂತರಾಯ ಪರತಂತ್ರಕಾರಿ ಸತಾಂ ವಿನಾಶಿ ಪುನಃ ನವೀನೇ ಆವಿರ್ಭವಂತಿ ದುರಂತ ಮದೃಷ್ಟ ಅನಿಷ್ಟ ಜನ್ಮ. Some people criticize others always or for a long time.
They kill the interest of the soft-natured people. They take new birth frequently, unfortunately, to trouble the good person. ಅನಂತಕಾಲೇ ನಿರಂತರಾಯುಹು, ಅನೇಕ ವರ್ಷಗಳ ಕಾಲ ನಿರಂತರವಾಗಿ ಖುಷಿಯಾಗಿ ತಿಂದು ಉಂಡು ಮಜಾ ಮಾಡಿಕೊಂಡಿರ್ತಾರೆ. ಪರತಂತ್ರಕಾರಿ ಸತಾವಿನಾಶಿ, ಬೇರೆಯವರ ಆಶ್ರಯದಲ್ಲಿ ಬದುಕಿರ್ತಾರೆ, ಒಳ್ಳೆಯವ್ರನ್ನ ನಾಶ ಮಾಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ತಾನು ಸುಖವಾಗಿರಬೇಕು ಅಂತ ಯಾರು ಬೇಕಾದ್ರೂ ಕೊಲೆ ಮಾಡೋಕ್ಕೆ ರೆಡಿ ಇರ್ತಾರೆ. ಅವರು ಅನಂತ ಕಾಲ ನಿರಂತರ ಆಯುಸ್ಸು ಚೆನ್ನಾಗಿದ್ದು ನಿರಂತರವಾಗಿ ಅನಂತ ಕಾಲ ಬಾಳ್ತಾ ಇರ್ತಾರೆ. ಮುಗಿಸ್ಕೊಂಡು ಹೋದ್ರ ಅಂದ್ರೆ ಪುನಃ ನವೀನೇ ಆವಿರ್ಭವಂತಿ, ಮತ್ತೆ ಪುನಃ ಅವರೇ ಹುಟ್ಟಿಕೊಳ್ತಾರೆ. ದುರಂತಂ ಅದೃಷ್ಟ ಅನಿಷ್ಟ ಜನ್ಮ, ಅನಿಷ್ಟ ಜನ್ಮದವರ ಅದೃಷ್ಟವೇ ಈ ಕಾಲದ ಮಹಿಮೆ. ವಿಡಿಯೋ ನೋಡಿದ್ದಕ್ಕಾಗಿ ಕಾಲ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.